ಸಮಾಜಕ್ಕೆ ಹಿಂದೂ ದೇವಾಲಯಗಳ ಕೊಡುಗೆ ಯಾವಾಗೂ ಇದ್ದೇ ಇರುತ್ತೆ. ಅದರಲ್ಲಿ ಒಂದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇಲ್ಲಿ 1972ರಿಂದ ಪ್ರತಿ ವರ್ಷ ಸಾಮೂಹಿಕ ವಿವಾಹಗಳನ್ನ ನಡೆಸ್ತಾರೆ. ಇದರ ಮೂಲ ಉದ್ದೇಶ ಏನಂದ್ರೆ ವರದಕ್ಷಿಣೆ ಹೋಗಲಾಡಿಸಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನ ಎನ್ಕರೇಜ್ ಮಾಡೋದು. 2024ರ ಹೊತ್ತಿಗೆ ಹತ್ತತ್ರ 13,000 ಜೋಡಿಗಳು ಮದುವೆ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ವಿದ್ಯಾದಾನ. SDM CET ಸೊಸೈಟಿ ಕಡೆಯಿಂದ 25 ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನ ನಡೆಸ್ತಾರೆ. ಪ್ರೈಮರಿ ಸ್ಕೂಲ್ ಇಂದ ಹಿಡಿದು ಗುರುಕುಲ, ಯೋಗ, ಸಂಸ್ಕೃತ್ ಟೀಚಿಂಗ್ ಅಂಡ್ ಇಂಜಿನಿಯರಿಂಗ್, ಮೆಡಿಸಿನ್ ವರೆಗೂ ಇದೆ. ಪ್ರತಿ ವರ್ಷ 250 ವಿದ್ಯಾರ್ಥಿಗಳು ಉಚಿತವಾಗಿ ಯೋಗ ಮತ್ತು ಸಂಸ್ಕೃತ್ ವಿತ್ ಫ್ರೀ ಹಾಸ್ಟೆಲ್ ಫೆಸಿಲಿಟಿ ಜೊತೆ ಕಲಿತಾರೆ. ಹೆಲ್ತ್ ಕೇರ್ ಫೀಲ್ಡ್ಗೆ ಬಂದ್ರೆ ಧರ್ಮಸ್ಥಳದ ತುಂಬಾ ದೊಡ್ಡ ಕೊಡುಗೆ ಇದೆ. ಆಯುರ್ವೇದ ಆಸ್ಪತ್ರೆಗಳು, ಮಾಡರ್ನ್ ಐ ಹಾಸ್ಪಿಟಲ್ಗಳು, ಸೈಂಟಿಫಿಕ್ ಐ ಟ್ರೀಟ್ಮೆಂಟ್ ಸೆಂಟರ್ಗಳು, ಆರ್ಥೋಡಾಂಟಿಕ್ ಸರ್ಜರೀಸ್ಗಳು, ಹೀಗೆ. ನೆಕ್ಸ್ಟ್ ಅನ್ನದಾನ. ಪ್ರತಿನಿತ್ಯ 30ರಿಂದ 70,000 ಜನ ಭಕ್ತಾದಿಗಳಿಗೆ ಅನ್ನದಾನ ಮಾಡಲಾಗುತ್ತೆ. ಕೆಲವೊಮ್ಮೆ ಲಕ್ಷಗಟ್ಟಲೆ ಜನ ಆದಂತ ಉದಾಹರಣೆಗಳು ಕೂಡ ಇವೆ. ಆದರೆ ಯಾರೂ ಕೂಡ ಹೊಟ್ಟೆ ಹಸ್ಕೊಂಡು ವಾಪಸ್ ಬಂದಂತ ಉದಾಹರಣೆಗಳೇ ಇಲ್ಲ. ಅಂಡ್ ನೆಕ್ಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಇದರ ಅಡಿಯಲ್ಲಿ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಶ್ರೀಶಕ್ತಿ ಕೇಂದ್ರಗಳನ್ನ ಮಾಡಿ ಲೋನ್ ಕೊಡಿಸ್ತಾರೆ. ಅದರಿಂದ ಬಂದಂತ ಹಣವನ್ನ ರೂರಲ್ ಡೆವಲಪ್ಮೆಂಟ್, ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂತಹ ಕಾರ್ಯಗಳಿಗೆ ಅಂಡ್ 2022ರಲ್ಲಿ ಒಂದು ವಾಟರ್ ಸಪ್ಲೈ ಪ್ರಾಜೆಕ್ಟ್ಗೆ 17.6 ಕೋಟಿ ಕೊಡಲಾಯಿತು. ವಿಪರ್ಯಾಸ ಏನಂದ್ರೆ ಎಷ್ಟೋ ಜನ ಧರ್ಮಸ್ಥಳದ್ದೇ ನೀರು ಕುಡಿದು ಅದರ ಹೆಸರಿನ ಮೇಲೆ ಮೂತ್ರ ಮಾಡುವಂತ ಕೆಲಸ ಮಾಡ್ತಾರೆ.